ಈಗ ನನಗೆ ಮೊದಲ 28, 30, 32 ತನ ಬಂದದ್ರಿ ಕೆಜಿ ಒಂದು. ಹ್ಞೂ. ಈಗ ಇದನ್ನ ಈ ಲೆಕ್ಕ ಈಗ ಸದ್ಯಕ್ಕಿಂದ ಇದನ್ನ ನೋಡಿದ್ರೆ ಇದು ಒಂದು 25 ಬಂತು ಅಂದ್ರ ಅದು ಒಂದು 20 ಬಂತಂದ್ರು 45 ಕೆಜಿ ಬರ್ತದೆ. ಓಕೆ, ಅಂದ್ರೆ ಎರಡನೇದ್ರಾಗ ಒಂದು ಇನ್ಆರ್ಗ್ಯಾನಿಕ್ ದಾಗ ನೋಡಿ ಸರ್, ಈಗ ನಮ್ಮ ಈ ಮುಂದಿನ ಆಫ್ಸ್ಪ್ರಿಂಗ್ನಾಗ ನನ್ನ ಮಕ್ಕಳಲ್ಲಿ ಮುಂದೆ ಇನ್ನ ಬೀಳ ಪುರುಷತ್ಗಿಲ್ದೆ ಹೇರ್ಲೈನ್ ಫ್ರಾಕ್ಚರ್ ಆಗಿರ್ತಾವ್ರಿ ಅವ್ರಿಗೆ. ಹೌದ್ರಿ ಅಣ್ಣ, ಹೌದ್ರಿ. ಯಾಕೆ ಸರ್, DAP ಯೂರಿಯಾನೇ ತಿನ್ಸಕತ್ತೀವಿ ನಾವು ಅವ್ರಿಗೆ. ಹೌದ್ರಿ ಹೌದ್ರಿ. ಟಿಪ್ಪಿ ಗೊಬ್ಬರ ನಾವ್ ತಿಂದಿವಿ, ನಾವ್ ಇನ್ನ ಬಿದ್ರು 4 ಸರಿ 2 ಸರಿ ಬಿದ್ರು ನಮ್ಗೆ ಇನ್ನ ಏನೂ ಆಗಿಲ್ಲ. ಇದೇ ಒಂದೇ ಎಕ್ಸಾಂಪಲ್ ಸರ್. ಈಗ ಸಾವಯವ ಮಾಡೋದ್ರಲಿಂದ ನಮ್ಮ ಮುಂದಿನ ಪೀಳಿಗೆನೂ ಚಲೋ ಆರೋಗ್ಯವಂತರಾಗಿರ್ತಾರ. ಕರೆಕ್ಟ್. ಬಟ್ ಕೂಬಾ ಸಾಯಿಲ್ ನಾ ಯೂಸ್ ಮಾಡಿದ ಮೇಲೆ ಸರ್ ನನಗರ ಎಲ್ಲ ಚಲೋ ಆಗ್ಯದ. ನನ್ಗೇನ್ ರೋಗ ಗೀಗಾರ ಇಲ್ಲ. ಹೆಲ್ದಿ ಅದಾವ, ಪ್ಲಾಂಟ್ಸ್ ಹೆಲ್ದಿ ಅದ, ಸಾಯಿಲ್ ಅಗ್ದಿ ಕುಶನಿಂಗ್ ಅದ. ನೀರು ಅಕಸ್ಮಾತ್ ಕಡಿಮೆ ಬಿದ್ದಾಗನು ಏನೂ ಆಗಿಲ್ಲ. ಮಳೆ ಹೆಚ್ಚಾದಾಗನು ಏನೂ ಆಗಿಲ್ಲ. ಇನ್ನಾನು ನೀವು ನೋಡ್ಬೋದು, ಇನ್ನ ಕೆಳಗ ಅದನ್ನೇ ರೀ. ಹೌದ್ರಿ ಅಣ್ಣ, ಕಾಲ್ನಾಗ ಕಾಣ್ತದೆ. ಇದು ಕೂಬಾ ಸಾಯಿಲ್ ಅದ ಈಗ. ರೀಸೆಂಟ್ಲಿ ಒಂದು 10-12 ಬ್ಯಾಗ್ ಹಾಕಿನ್ ಸರ್ ಈಗ. ನಿಮ್ ಖರ್ಚು ಹೆಂಗ ಅನಿಸ್ಲತ್ತದ್ರಿ ಅಣ್ಣಾರ? ಖರ್ಚು ಅಜಗಜಾಂತರ ವ್ಯತ್ಯಾಸ ಆಗ್ತದೆ ಸರ್. DAP ನೀವು 1600, 1400 ಇಲ್ಲಿ ತಂದು 50 ರೂಪಾಯಿ ಅವ ತಗೊಂತಾನ. ಅದೆಲ್ಲ ನೋಡಿದ್ರ ಅದಕ್ಕಿಂತ ಇದು ಸಸ್ತಾ ಬಿದ್ದು ಬಿಡ್ತದಲ್ ಸರ್. ಪರ್ಸೆಂಟೇಜ್ ಎಷ್ಟು ಕಮ್ಮಿ ಆಗ್ತದ್ರಿ ಮೋಟಾ ಲೆಕ್ಕದಾಗ ಹೇಳ್ರಿ ಅಣ್ಣಾರ? ಮೋಟಾ ಲೆಕ್ಕದಾಗ ಅಂತಂದ್ರೆ ಕಮ್ಮಿ 40-50% ಉಳಿತದೆ ಸರ್. ರೊಕ್ಕ? ಹಾ ಸರ್. ಇಳುವರಿನೂ ಚಲೋ ಬರ್ತದ, ಆರೋಗ್ಯಕ್ಕೂ ಚಲೋ ಅದ ಸರ್. ನಾ ಕೆಲವೊಂದ್ಸರಿ ನೀರ್ ಹೆಚ್ಚಾದಾಗ, ಮಳೆ ಹೆಚ್ಚಾದಾಗನು ಸರ್, ನಾ ಕೆದರಿ ಪೂರಾ ಬೇರ್ಗಳು ಚೆಕ್ ಮಾಡೀನಿ. ಅಲ್ಲಿ ಆ ಬೇರು ಈ ಕಲರ್ ಆಗ್ಬೇಕು ಸರ್ ಆಕ್ಚುಲಿ. ಚಾಕ್ಲೇಟಿ ಆಗಿ ಕೊಳ್ಯಾಕ ಒಂದ್ರ ಹೆಂಗ್ ಕೊಳತಿದ್ ವಾಸನೆ ಬರ್ತದಲ್ಲ, ಆ ವಾಸನೆ ಬರ್ತದ ಸರ್. ಬಟ್ ಬೇರು ಚಲೋನೇ ಅದ ಸರ್, ಹೆಲ್ದಿ ಅದ. ಟರ್ಷರಿ ರೂಟಿಂಗ್ ಚಲೋ ಅದ, ಸೆಕೆಂಡರಿ ರೂಟಿಂಗ್ ಚಲೋ ಅದ. ನಾವೇನ್ ಬಿಳಿ ವೈಟ್ ರೂಟ್ಸ್ ಏನ್ ಹೇಳ್ತೀವಿ ಅದರ ಚಲೋ ಅದ ಸರ್. ಮತ್ತೇನ್ ಹೇಳ್ತೀರಿ ಅಣ್ಣ? ಮತ್ತೇನೇನ್ ಬೆಳಿ ಮಾಡಿರಿ ಕೂಬಾ ಸಾಯಿಲ್ ಕಂಡೀಷನ್? ನಾ ಕೂಬಾ ಸಾಯಿಲ್ ಕಂಡೀಷನ್ ನೋಡಿ ಸರ್, ಸದ್ಯ ತೊಗರಿ ಮಾಡೀನಿ. ತೊಗರಿಗೂ ಅದೇ ಹಾಕಿನ್ರಿ. ಬೀನ್ಸ್ ಮಾಡಿದ್ದೆ, ಬೀನ್ಸಿಗೂ ಹಾಕಿನಿ. ಬೆಂಡಿಕಾಯಿ ಮಾಡಿದ್ದೆ, ಬೆಂಡಿಕಾಯಿಗೆ ಹಾಕಿನಿ ಸರ್. ಈಗ ಜೋಳ ಮಾಡೀನಿ, ಜೋಳಕ್ಕೂ ಮೊನ್ನೆ ಒಂದು 1.5 ಪಾಕೆಟ್ ಚೆಲ್ಲಿನಿ ಸರ್. ಆ 1.5 ಪಾಕೆಟ್ದಾಗ 5 ಕಿಲೋ ಬೂಸ್ಟರ್ ಹಾಕಿ ಚೆಲ್ಲಿ ಬಿಟ್ಟಿನಿ. ನನಗರ ಇದ್ರಲಿಂದ ಲುಕ್ಸಾನ್ ಏನೂ ಇಲ್ಲ ಸರ್. ನಾನು ಹೊಲ ಚಲೋ ಉಳಿಯಾಕತ್ತದ, ಮಣ್ಣು ಮೆತ್ತಗಿರ್ತದ. ಗಿಡಗಳಿಗೆ ಯಾವ್ದೇ ಹುಳ ರೀತಿಯ ಬೂಸ್ಟರ್ ಮತ್ ಇದನ್ನು ಅದ್ರ ಮ್ಯಾಗ ತಪ್ಪಲ ಮೇಲೆ ಬಿದ್ದಾಗ ಏನಾಗಿರ್ತದೆ ಸರ್, ಯಾವ್ದೇ ಹುಳ ಅಲ್ಲಿ ಕೀಟಗಳು ತಿನ್ನಾಕ್ ಹೋಗಲ್ಲ. ಅದು ಒಂದು ಅಡ್ವಾಂಟೇಜ್ ಅದ ಇದ್ರೊಳಗೆ. ಪೌಡರ್ ಫಾರ್ಮ್ ಆಗಿರೋದು ಬಹಳಷ್ಟು ದಿನ ಬಾಳಕಿದಾಗ ಬರ್ತದ. ನಾವು DAP ಹಾಕ್ತಿವಿ, ಯೂರಿಯಾ ಹಾಕ್ತಿವಿ, 14 ಇಲ್ಲ 21 ದಿನದಾಗ ಮುಗಿದ್ ಹೋಗ್ತದ ಆಯುಷ. ಇದ್ರ ಆಯುಷ ಎಲ್ಲಿ ತನ ಗಿಡ ಇರ್ತಾವ ಅಲ್ಲಿ ತನ ಅದು ತಗೊಂತ ಹೋಗ್ತಿರ್ತದ. ನಾವು ತೆಗೆದು ಒಕ್ಕಟಿ ಮತ್ತೊಂದು ಬೆಳೆ ಮಾಡಿದ್ವಿ ಅಂದ್ರೂ ಅದು ಅಲ್ಲೇ ಇರ್ತದ ನೆಲದಾಗ. ಅದು ಅಡ್ವಾಂಟೇಜ್ ಅದ ಸರ್ ಕೂಬಾ ಸಾಯಿಲ್ ಕಂಡೀಷನರ್. ಹಾ, ಗೋಧಿನೂ ಹಾಕಿನ್ ಸರ್. ಆದ್ರೆ ಈ ವರ್ಷ ಹಾಕಿಲ್ಲ. ಲಾಸ್ಟ್ ಇಯರ್ ಗೋಧಿನೂ ಇದ್ರೊಳಗೆ ಬೆಳೆದಿನಿ ಸರ್. ಈಗ ನಂದೇನ್ ನೇಪಿಯರ್ ಅದಾವ, ನೇಪಿಯರಿಗೂ ಇದನ್ನೇ ಹಾಕ್ತೀನಿ ಹೆಚ್ಚು ಕಡಿಮೆ. ಅಣ್ಣ ನೇಪಿಯರ್ ನಂಬಲ್ಲಿ ಚಾಟ್ ಅದ್ರಿ ಅಣ್ಣ. ರೈತರಿಗೆ ಹೇಳ್ಬೇಕಂದಿದ್ದು, ಯಾವುದೇ ಗೊಬ್ಬರ ಬಳಸ್ರಿ, ಅದು ಸಾವಯವ ಇರ್ಲಿ. ಸಾವಯವನೇ ನಮ್ಮ ಮುಂದಿನ ಪೀಳಿಗೆಗೆ ತಿನ್ಸೋಣ. ಸಾವಯವನೇ ಮುಂದಿನ ಪೀಳಿಗೆಗೆ ಆಗಬೇಕು ಅಂದಾಗೆ ನಮ್ಮ ಮುಂದಿನ ಪೀಳಿಗೆ ರೋಗ ಮುಕ್ತರಾಗ್ತಾರ. ಇಲ್ಲ ಅಂದ್ರೆ ಪದೇ ದವಾಖಾನಿಗೆ ಹೋಗೋದಾಗ್ತದ, ನಾವು ಗಳಿಸಿದನ್ನ ದವಾಖಾನಿಗೆ ಇಡೋದಾಗ್ತದ. ಅದರಿಂದ ಎಲ್ಲಾ ರೈತರಿಗೆ ಕೇಳ್ತೀನಿ, ಸಾವಯವ ಹೋಗ್ರಿ, ಸಾವಯವ ಕೃಷಿ ಮಾಡ್ರಿ. 10 ಪೈಸೆ ಕಡಿಮೆ ಗಳಿಸೋಣ 1 ವರ್ಷ 2 ವರ್ಷ. ಆದ್ರೆ ನಮ್ಮ ಸಮಾಜಕ್ಕೆ ಸಾವಯವ ಆಹಾರ ತಿನ್ನಿಸೋಣ. ಅದರಿಂದ ನಮ್ಗೆ ಅವ್ರು ಕೊಟ್ಟಂತ ಆಶೀರ್ವಾದ ನಮಗೆ ರೊಕ್ಕದಕ್ಕಿಂತ ಹೆಚ್ಚಾಗ್ತದ. ಎಲ್ಲಾ ರೈತ ಬಾಂಧವರ ಮೊದಲು ನಿಮ್ ಮನೆಗೂ ಸಾವಯವ ತಿನ್ನಿಸ್ರಿ, ನಮಗೂ ತಿನ್ನಿಸ್ರಿ ಅನ್ನೋ ಒಂದು ಮಾತು ಹೇಳ್ತೀನಿ. ಧನ್ಯವಾದಗಳು. ಕರೆಡ್ಡಿ ಸಾಹೇಬ್ರಿ. ಅಣ್ಣಾರ ನಮಸ್ಕಾರ ರೀ. ನಮಸ್ಕಾರ ಸರ್. ರಾಜೇಂದ್ರ ಕುಬಾರಿ ಅಣ್ಣಾರ. ನೀವು ಇದಕ್ಕ ಮೊದಲು ಒಂದು ನನಗ ಇದೇ ಹೊಲದಾಗ ನಾವು ಇದು ಬಾಳಿದು ತೆಗ್ದಿದ್ದೇವ್ರಿ. ಅವಾಗ ಒಂದ್ 6 ತಿಂಗಳು ಐತೇನ್ರಿ ಮಲ್ಲಿಕಾರ್ಜುನವ್ರಿ? 1 ವರ್ಷ ಐತ್ರಿ? 8 ತಿಂಗಳ ಕೆಳಗ ನಾವು ತೆಗ್ದಿದ್ದೇವ್ರಿ. ಅದು ಅದ್ರದೇ ಕಂಟಿನ್ಯೂಷನ್ ಅಲ್ರಿ ಅಣ್ಣಾರ ಇದು ಬೆಳಿ? ಅದ್ರದ್ದು ರೆಟರ್ನ್ ಕ್ರಾಪ್ ಅದ. ರೆಟರ್ನ್ ಕ್ರಾಪ್. ಅಣ್ಣಾರ ಒಂದ್ ಸ್ವಲ್ಪ ನೀವು ಹೇಳ್ತೀರಿ, ನೀವು ಆಫೀಸರ್ ಇದ್ದೀರಿ, ನಿಮ್ಗೆಲ್ಲ ಚಲೋ ನಾಲೆಜ್ ಇರ್ತದೆ, ನೀವೇ ಹೇಳ್ಕೊಡ್ರಿ ಅಣ್ಣಾರ. ನಮ್ಗೆ ರೈತರಿಗೂ ಆಯ್ತು, ನಮಗೂ ಆಯ್ತು, ನಾಲೆಜ್ ಕೊಡ್ರಿ ಅಣ್ಣ ಇದ್ರ ಬಾರೆ. ಸರ್,
ನಂದು ಇದು ಅಂತರ 6-7 ಐತ್ರಿ. ಹ್ಞೂನ್ರಿ ಅಣ್ಣಾರ. ಮೊದಲು ಒಂದ್ ಕ್ರಾಪ್ ತಗೊಂಡಿನಿ ಆಲ್ರೆಡಿ. ಹ್ಞೂನ್ರಿ. ಈಗ ಇದು 2ನೇ ಕ್ರಾಪ್, ಅದ್ರೊಳಗೆ 2 ಮರಿ ಬಿಟ್ಟಿನಿ. ಹ್ಞೂನ್ರಿ. ನೀವು ನೋಡ್ಬೋದು, ಇದಕ್ಕೆ ಈ ಕಡೆ ಒಂದೈತಿ, ಈ ಕಡೆ ಒಂದೈತಿ. ಆಲ್ರೆಡಿ ಇದು ಇದದ. ಹ್ಞೂನ್ರಿ. ಅದು ಈಗ ಈತದ ಸರ್, ಇನ್ನೊಂದು 15-20 ದಿನದಾಗ ಅದು ಈತದ. ಹ್ಞೂನ್ರಿ. ಒಂದೇದ್ ಏನದ ಸರ್, ಮೊದಲನೇ ಕ್ರಾಪ್ನಾಗ ನಾವು ಯೂಶ್ವಲಿ ತಗೊಂತೀವಲ್ಲ, ಆ ಕ್ರಾಪ್ ಇಳುವರಿ ಚಲೋ ಬರ್ತದೆ ಸರ್. ಹ್ಞೂನ್ರಿ. 2ನೇದ್ರಾಗ ಏನದಲ್ರಿ, ಎಲ್ಲರೂ ಒಂದೊಂದೇ ಬಿಡ್ತಾರ. ಹ್ಞೂನ್ರಿ. ಒಂದೊಂದ್ ಬಿಟ್ಟಾಗ ಏನಾಗಿರ್ತದ, ಮೊದಲು ತಾಯಿದೇನ್ ನಾವು ಗಿಡ ಕೊಯ್ದಾಗ ಹ್ಞೂನ್ರಿ. ಮ್ಯಾಲ್ ತಲಿ ಇಲ್ಲಿಗೆ ಹಾರಿಸಿ ಬಿಡ್ಬೇಕ್ರಿ. ಹ್ಞೂನ್ರಿ. ಅಂದ್ರೆ ಇದ್ರದ್ದು ಏನದಲ್ರಿ, ಎಲ್ಲಾ ಸೊಕ್ಕು ಮರಿಗೆ ಬರ್ತದ. ಹ್ಞೂನ್ರಿ. ತನ್ನ ಮಕ್ಕಳಿಗೆ ಕೊಟ್ಟು ಬಿಡ್ತದ. ಹ್ಞೂನ್ರಿ ಅಣ್ಣ. ಹಂಗಾಗಿ ಎರಡು ಬಿಡ್ಬೇಕು. ಹ್ಞೂನ್ರಿ. ಅದ್ರೊಳಗೆ ಮೊದಲು ಏನ್ ಮಾಡೀನ್ರಿ, 60 ಚೀಲನ ಕೂಬಾ ಸಾಯಿಲ್ ಹಾಕಿನ್ರಿ. ಹ್ಞೂನ್ರಿ. ಸಾಯಿಲ್ ಬೂಸ್ಟರ್ ಪ್ಲಸ್ ಅದು 2 ಮಿಕ್ಸ್ ಮಾಡಿ ಹಾಕಿನ್ ಕಂಡೀಷನರ್. ಹ್ಞೂನ್ರಿ. ಹಿಂಗಾಗಿ ಅದನ್ನು ಇದನ್ನು 2 ಕೂಡಿ ಈಗ ಸದ್ಯಕ್ಕೆ ಹಿಂಗೈತ್ರಿ. ಅಚ್ಚಾ, ನಿಮ್ಗೆ ಹೆಂಗ್ ಅನಿಸ್ತೈತ್ರಿ ಅಣ್ಣಾರ? ಈಗ ನನಗೆ ಮೊದಲ 28, 30, 32 ತನ ಬಂದದ್ರಿ ಕೆಜಿ ಒಂದು. ಹ್ಞೂನ್ರಿ. ಈಗ ಇದನ್ನ ಈ ಲೆಕ್ಕ ಈಗ ಸದ್ಯಕ್ಕಿಂದ ಇದನ್ನ ನೋಡಿದ್ರೆ, ಇದು ಒಂದು 25 ಬಂತು ಅಂದ್ರ, ಅದು ಒಂದು 20 ಬಂತಂದ್ರು 45 ಕೆಜಿ ಬರ್ತದೆ. ಓಕೆ, ಅಂದ್ರೆ 2ನೇ ಇದಕ್ಕೆ 2ನೇದ್ರಾಗ. ಹ್ಞೂನ್ರಿ. ಒಂದ್ ಬಿಟ್ಟ ನಾವು ಅದೇ 18-20 ತಗೋಬೇಕಾಯ್ತದ. ಹ್ಞೂನ್ರಿ. ಈಗ 2 ಬಿಟ್ಟಿವಿ ಅಂದ್ರೆ 20 ಬಂದ್ರು 40 ಐತ್ರಿ. ಓಹೋ, ಅಚ್ಚಾ. 15 ಬಂದ್ರು 30 ಐತ್ರಿ. ಒಂದೇ ಗಿಡಕ್ಕೆ 2 ಮರಿ ಬಿಟ್ಟು 30 ಕಿಲೋ ತಕ್ಕೊಳೋದು. ಕರೆಕ್ಟ್ ರೀ ಅಣ್ಣಾರ. ಇದ್ರೊಳಗೆ 15 ಬಂದ್ರು ಏನು ಇದು ಇಲ್ರಿ, ಲಾಸ್ ಇಲ್ಲ. ಹ್ಞೂನ್ರಿ. ಯಾಕ ಇದು 15 ಬಂತು, ಇನ್ನೊಂದು ಅದ್ರ ಜೊತೆಗೆ ಇದ್ದಿದ್ದು ಗಿಡ ಅದು 15 ಬಂತು ಅಂದ್ರೆ 30 ಆಗಿಬಿಡ್ತದ್ರಿ. ಈ ಸದ್ಯ ಸುಮಾರು ಈಗ 1200-1600 ತನ ಐತ್ರಿ ರೇಟ್. ಹ್ಞೂನ್ರಿ. ಈ 2 ಗಾಡಿ ಕಟಿಂಗ್ ಆಗ್ಯದ ಸರ್ ಇದ್ರೊಳಗನು. ಹ್ಞೂನ್ರಿ. ಹೆಂಗ ತಾಯಿ ಗಿಡ ಕಟಿಂಗ್ ಆಗಿರ್ತದಲ್ಲ, ಹ್ಞೂನ್ರಿ. ಹಂಗೆ ಈ ಗಿಡನು ಬಂದ್ಬಿಡ್ತದ ಸರ್ ಕಟಿಂಗ್. ಹ್ಞೂನ್ರಿ. ಈಗ ಸದ್ಯ ಈಗ 4 ಗಾಡಿ ರೆಡಿ ಆಗ್ತದೆ ಸರ್. ಇನ್ನೊಂದು 15 ದಿನದ 4 ಗಾಡಿ ಮಾಲ್ ಬರ್ತದ. ಹ್ಞೂನ್ರಿ. ಇದಕ್ಕೀನ ಲಾಸ್ಟ್ ಒಂದು 10-12 ದಿನದಿಂದ GA, ಹ್ಞೂನ್ರಿ. ನಿಮ್ದು ಹಾರ್ಟಿಕಲ್ಚರ್ ಆಯಿಲ್, ಗ್ರೋತ್ ಪ್ರಮೋಟರ್ 3 ಮಿಕ್ಸ್ ಮಾಡಿ ಹೊಡೆದಿನ್ರಿ. ಹ್ಞೂನ್ರಿ. GA ಅಂದ್ರೆ ಸ್ವಲ್ಪ ಪ್ರಮಾಣದಾಗ್ರಿ. ಓಕೆ. ಜಾಸ್ತಿ ಇದು ಮಾಡಿದ್ವಿ ಅಂದ್ರೆ ಇಮಿಡಿಯೇಟ್ ಬಲ್ಜ್ ಆಗ್ಬಿಡ್ತದ ಅಂತ ಅನ್ನೋದಕ್ಕೆ. ಆಮೇಲೆ ಹಾರ್ಟಿಕಲ್ಚರ್ ಆಯಿಲ್, ಗ್ರೋತ್ ಪ್ರಮೋಟರ್ ಮಾಡೋದ್ರಿಂದ ಹುಳ ಗಿಳ ಇದು ಏನು ಕೂಡಲ್ರಿ. ಹ್ಞೂನ್ರಿ. ಇದ್ರೊಳಗೆ ಇನ್ನೊಂದ್ ಏನದ ಸರ್, ಈ ಸಾಹೇಬ್ ಕಲಿ ಕಾಣ್ತದ ಈಗ ಇದು. ಹ್ಞೂನ್ರಿ. ಆಜು ಬಾಜು ಗಿಡ ಹ್ಞೂನ್ರಿ. ಎಲಿ ಇದಕ್ ಬಂದು ಬಡಿಬಾರ್ದು. ಹಾ. ಇದು ಅದ್ರದ್ದೇನು ಇದು ಬಂದಿರ್ತಾವ ಎಲ್ಲಾ ತೆಗೆದು ಕ್ಲೀನ್ ಮಾಡಿದ್ರಿ ಅಂದ್ರೆ ಹ್ಞೂನ್ರಿ. ನೀಟ್ ಆಗಿರ್ತದ ಸರ್. ಇಲ್ಲ ಅಂತಂದ್ರೆ ಕಲಿ ಬಿತ್ತು ಅಂದ್ರೆ ಭಾಗವಾನ್ ರೈತು ಯಾರೇ ತಗೋಣಾರೈತಿ, ಇಲ್ಲ ನಾವೇ ನಾಳಿನ ದಿನ ಬಜಾರ್ದಾಗ ತಗೊಳಕ್ ಹೋದ್ವಿ, ಚಿಕ್ಕಿ ಇತ್ತು ಇದು ಇತ್ತು ಅಂದ್ರೆ ರೇಟ್ ಕಡಿಮೆ ಬರ್ತದ. ಓಕೆ. ಹಿಂಗಾಗಿ ಆದಷ್ಟು ಇದಕ್ ಕಾಳಜಿ ತಗೊಂಡು ರೆಗ್ಯುಲರ್ ಎಣ್ಣೆ ಹೊಡ್ಕೊಂತಿದ್ರಿ ಅಂದ್ರೆ ನೀಟಾಗಿ ಚಲೋ ಬರ್ತದ ಸರ್. ರೇಟ್ನು ಚಲೋ ಸಿಗ್ತದ. ಅಣ್ಣಾರ, ನೀವು ಒಂದು ಪ್ರಶ್ನೆ ನಂಗೆ ಉಳಿತ್ರಿ ಅಣ್ಣಾರ. ಕಡಿ ಸಲನು ನೀವು ನಂಗೆ ಈ ಮಾತು ಹೇಳಿಲ್ರಿ. ನಂದು ಏನದ, ನೀವು ಸಾವಯವದಾಗ ಬೆಳೆಯಕತ್ತೀರಿ. ಸಾವಯವ ಬಾಳಿಕೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಲೋಕಲ್ದಾಗಲ್ಲಿ ಡಿಮ್ಯಾಂಡ್ ಭಾಳ ಅದ. ನೀವು ಆ ಮಾರ್ಕೆಟ್ ಯಾಕೆ ನೀವು ಸರ್ಚ್ ಮಾಡಿಲ್ಲ? ನಂದು ಪ್ರಶ್ನೆ ಅದ್ರಿ ಅಣ್ಣಾರ. ಇನ್ನೊಂದ್ ಏನಾಗ್ತದೆ ಸರ್, ನಾ ಅಲ್ಲಿ ಆಫೀಸ್ ಇವೆಲ್ಲ ನೋಡಿ ಮಾಡೋದ್ರಾಗ ಅದೊಂದ್ ಸ್ವಲ್ಪ ತ್ರಾಸದ, ಆಳಿಲ್ರಿ. ಈಗ ನಾನೇ ನೋಡ್ಕೊಂಡು ಹೊಂಟೇನಿ. ಇನ್ನೊಂದ್ ಎಕ್ಸ್ಪೋರ್ಟಿಗೆ ಹೋಗ್ಬೇಕಾದ್ರ ನಾ ಬ್ಯಾಗಿಂಗ್ ಗೀಗಿಂಗ್ ಮಾಡ್ಬೇಕಾಗ್ತದ. ಅದೇನ್ ಆಸ್ ಪರ್ ದ ಎಕ್ಸ್ಪೋರ್ಟ್ ಪ್ರೊಸೀಜರ್ ಪ್ರಕಾರ, ಕ್ವಾರಂಟೈನ್ ಮೆಜರ್ಸ್ ಪ್ರಕಾರ ನಾ ಹೋಗ್ಬೇಕಾಗ್ತದ. ಇದಕ್ ನನ್ ಮತ್ತೆ ಲೇಬರ್ ಇಲ್ಲ. ಇವು ಎಲ್ಲಾ ಬ್ಯಾಗಿಂಗ್ ಗೀಗಿಂಗ್ ಮಾಡ್ಬೇಕು, ಬ್ಯಾಗ್ ತೆಗೆದು ಸ್ಪ್ರೇ ಮಾಡ್ಬೇಕು, ಇಟ್ಸ್ ಲೇಬರಿಯಸ್. ಹಿಂಗಾಗಿ ಅದಕ್ಕೊಂದ್ ಸ್ವಲ್ಪ ಅವಾಯ್ಡ್ ಮಾಡೀನಿ ಸರ್. ಲೋಕಲ್ ಮಾರ್ಕೆಟ್ದಾಗ ಯಾಕೆ ನೀವು ಸಾವಯವ ಬಾಳಿಕೆ ಕೊಡಲ್ರಿ ಅಣ್ಣಾರ? ಲೋಕಲ್ ಮಾರ್ಕೆಟ್ನಾಗ ಸಾವಯವ ಬಾಳಿಕೆ ನಾ ಈಗ ಇದು ಆರ್ಗ್ಯಾನಿಕ್ ಅದ ಅಂತಂದ್ ಹೇಳ್ಕೊಟ್ರು ಅದೇ ರೇಟ್ ಅದರಿ. ಇನ್ಆರ್ಗ್ಯಾನಿಕ್ ಇತ್ತಂದ್ರು ಅದೇ ಐತಿ. ಇದೇ ಯಾಕೆ ಹಿಂದ್ ನಮ್ ರೈತರು ಹಿಂದಕ್ಕೆ ಆಗತ್ತಾರ ಅಂತಂದ್ರ, ಆರ್ಗ್ಯಾನಿಕ್ ಅಂದ್ರೂ ರೇಟ್ ಸಿಗ್ತಾ ಇಲ್ಲ. ಆರ್ಗ್ಯಾನಿಕ್ ಅಂತಂದ್ರೆ ಪರ್ಟಿಕ್ಯುಲರ್ ಮಾರ್ಕೆಟ್ ಇಲ್ಲ ಸರ್ ಇದಕ್ಕೆ. ಹೌದ್ರಿ ಅಣ್ಣಾರ. ಇದು ಒಂದು ನಮ್ಗೆ ಡ್ರಾಬ್ಯಾಕ್ ಅದ. ಆರ್ಗ್ಯಾನಿಕ್ ಅಂತ ಒಂದು ಮಾರ್ಕೆಟ್ ಆಯ್ತು, ಅದಕ್ಕೆ ಇದಕ್ಕೆ ಒಂದ್ 2-3 ರೂಪಾಯಿನ ವ್ಯತ್ಯಾಸ ಆಯ್ತು ಅಂದ್ರೂ ಬಹಳ ಜನ ಸಾವಯವಕ್ಕೆ ಹೋಗಿ ಕನ್ವರ್ಟ್ ಆಗಿ ಆ ಸಾವಯವ ಬೆಳೆ ಬೆಳಿತಾರ ಸರ್. ಯಾಕಂದ್ರೆ ಸಾವಯವದಾಗ ಇಳುವರಿ ಕಡಿಮೆ ಆಗ್ತದೆ ಸರ್. ಫಸ್ಟ್ 1 ವರ್ಷ 2 ವರ್ಷ. ಈಗ ನಾ ಇದು ಸತತವಾಗಿ 5ನೇ ವರ್ಷದಿಂದ ಸಾವಯವದಾಗೆ ಬೆಳಿತೀನಿ. ಇದು ಪಟ್ಟಿ ಆಯ್ತು, ಮ್ಯಾಲಿನ ಪಟ್ಟಿ, ಆ ಹೊಲ ಇನ್ನೊಂದ್ ಹೊಲ ಐತ್ರಿ, ಅದ್ರೊಳಗೆ ಅಷ್ಟು ಕಂಟಿನ್ಯೂ ಕ್ರಾಪ್ ರೊಟೇಷನ್ ಮಾಡ್ಕೊಂತಿರ್ತೀನಿ ಸರ್. ಈಗ ತೊಗರಿ ಹಾಕಿನಿ, ಇನ್ನೊಂದ್ ಹೊಲದಾಗ ಬಾಳೆ ತೆಗೆದು ಜೋಳ ಹಾಕಿನಿ. ಕ್ರಾಪ್ ರೊಟೇಷನ್ ಮಾಡೋದ್ರಲ್ಲಿಂದ ಇಳುವರಿ ಜಾಸ್ತಿ ಆಗ್ತದೆ ಸರ್. ಕರೆಕ್ಟ್ ಅದ್ರಿ. ನಾವೇನ್ ಕೊಟ್ಟಿರ್ತೀವಿ ಗೊಬ್ಬರ ಬಾಳಿದೇನ್ ಅಂಶ ಈಗ ತಪ್ಪಲಾಗಿಪ್ಲ ಇದು ಎಷ್ಟೆಲ್ಲಾ ಬಿದ್ದದ, ಇದನ್ನೇ ನೆಕ್ಸ್ಟ್ ಕ್ರಾಪಿಂಗ್ ನಾವು ಗೊಬ್ಬರ ಆಗಿಬಿಡ್ತದ. ಗೊಬ್ಬರನು ಕೊಡೋದೇ ಬೇಕಾಗಲ್ಲ. ಆದ್ರ ತಾವ್ ಕೇಳಿದಂಗ ಇದಕ್ ರೇಟ್ ಇಲ್ಲ ಸರ್ ಸಾವಯವಕ್ಕೂ. ಮಲ್ಲಿಕಾರ್ಜುನ ನಿಮ್ಗೆ ನಿಮ್ ಮಾರ್ಕೆಟ್ ಅದಲ್ರಿ ಇದ್ರ ಸಲಗ ಯಾಕೆ ನೀವು ಇದನ್ನ ಟ್ಯಾಪ್ ಮಾಡಲ್ಲ?
ಅದ್ರಲ್ಲಿ ಅದು ಸಪ್ರೇಟ್ ಆಗ ಅಲ್ಲ ಅದನ್ನ ಸರ್ ಅವ್ರಿಗೆ ಹೇಳ್ರಿ. ಒಂದು ಎರಡನೇ ದಿನ ಅಂತಂದ್ರೆ ನಿಂಬಲ್ಲಿ ಬನಾನ ಸಲಕ್ ಭಾಳ ಮಂದಿ ಬಂದಿದ್ರಲ್ಲ, ಬರ್ರಿ ಮುಂದ್ ಬರ್ರಿ ಮಲ್ಲಿಕಾರ್ಜುನ್, ಇಡ್ರಿ ಕೆಳಗಿಡ್ರಿ, ಬರ್ರಿ ಇಡ್ರಿ, ಏನಾಗಲ್ಲ ಬರ್ರಿ. ನಿಂಬಲ್ಲಿ ತುಮಕೂರದವರು ಅವ್ರು ಇವ್ರು ಯಾರ್ಯಾರು ಬಂದಿದ್ರಲ್ರಿ? ಬೆಂಗಳೂರವರು. ಹಾ, ಬೆಂಗಳೂರವರೆಲ್ಲ ಬಂದಿದ್ರಲ್ಲ. ಸರ್ ಅವ್ರಿಗೆ ಯಾಕೆ ಭೇಟಿ ಮಾಡ್ಸಿಲ್ರಿ? ಇಲ್ಲ, ಭೇಟಿಯಾಗಿ ಸರ್ ಅವ್ರ ಅವೈಲಬಿಲಿಟಿ ಅವ್ರದ್ದು ಇದು ಹೆಂಗೈತಿ ಅಂತಂದ್ರ 10 ಟನ್ ಪರ್ ಡೇ ಬೇಕು ಅವ್ರಿಗೆ. ಹ್ಞೂ. 10 ಟನ್ ಪರ್ ಡೇ ನನ್ ಹೊಲ ಏನ್ ಅಷ್ಟು ಬರಲ್ಲ. ಅಂದ್ರೆ ಈ ಪ್ರಕಾರ ಏನೈತ್ರಿ ಅಣ್ಣಾರ, ನಿಮ್ ಏರಿಯಾದಾಗ ಸಾವಯವದಾಗ ಬಹಳ ಮಂದಿ ಬೆಳೆದಿದ್ರು ಅಂದ್ರೆ ನೀವು ಅನ್ನೋದು ಒಂದ್ ಮಾತಾಯ್ತ್ರಿ ಇಲ್ಲಿ. ಹಾ, ಇದು ಉಲ್ಟಾ ಐತ್ರಿ. ಇದು ಏನಂತಂದ್ರ ಪಾಪ ಅವ್ರ ಯಾಕೆ ಬರ್ಲಾಗ್ಯಾರ, ಅವ್ರಿಗೆ ಕ್ವಾಂಟಿಟಿ ಸಿಗಲ್ಲಾಗ್ಯದ, ಇಲ್ಲಿ ಬರ್ಲಾಗ್ಯಾರ. ನಿಮ್ಗೆ ರೇಟ್ ನಿಮ್ಗೆ ಸಿಗಲ್ಲಾಗ್ಯದ, ಯಾಕಂದ್ರೆ ನೀವು ಲೋಕಲ್ ಮಾರ್ಕೆಟ್ದಾಗ ಮಾರಕತ್ತೀರಿ. ಇದು ಒಂದು ಪ್ರಶ್ನೆ ಐತ್ರಿ. ಅವ್ರು ಕೇಳೋದು ಎಕ್ಸ್ಪೋರ್ಟ್ದವ್ರು ನಿಮ್ಗೆ 10 ಟನ್ ಒಂದ್ ದಿವ್ಸದಾಗ ಒಂದ್ ದಿವ್ಸಕ್ಕೆ 10 ಟನ್ ಕಮ್ಸೆ ಕಮ್ ಬುಕ್ ಮಾಡ್ರಿ ಅಂತಾರು. ನಿಮ್ಗೆ ಅದು ಮಾಡೋದಾಗಲ್ಲಾಗ್ಯದ, ಯಾಕಂದ್ರೆ ಇಲ್ಲಿ ನೀವು ಬಿಟ್ರೆ ಮತ್ತೆ ಯಾರು ಬೆಳ್ಯಾಕತ್ತಿಲ್ಲ ಸಾವಯವದಾಗ. ಇಲ್ಲ, ಇನ್ನೊಂದಿಬ್ರು ಅದಾರ್ರಿ ಸರ್. ಹ್ಞೂ. ಇನ್ನೊಂದಿಬ್ರು ಮೋಟಿವೇಟ್ ಆಗಿ ಮಾಡಾಕತ್ತಾರ. ಹ್ಞೂ. ಬಟ್ ಇಲ್ಡ್ ಹೆಂಗದ ಸರ್, ಇದು ಟಿಶ್ಯೂ ಕಲ್ಚರ್ ಇತ್ತು ಅಂದ್ರೆ ಅಟ್ ಎ ಟೈಮ್ ಹಾರ್ವೆಸ್ಟಿಂಗ್ ಆಗ್ತದೆ. ಹ್ಞೂ. ಬಟ್ ಇನ್ ಕೇಸ್ ಆಫ್ ರಟೂನ್ದಾಗ ಏನಾಗ್ತದ, ಹೆಂಗ್ ಮರಿ ನಾವು ಬಿಟ್ಟಿರ್ತೀವಿ ಹೌದ್ರಿ, ಅದ್ರ ಮೇಲೆ ಇಳುವರಿ ಹಾರ್ವೆಸ್ಟಿಂಗ್ ಬರ್ತದ. ಹ್ಞೂ. ಅದನ್ನು ಒಂದು ಇದ್ರೊಳಗ ಐತ್ರಿ. ಹ್ಞೂ. ಈಗ ನನ್ನ ಹೊಲದಾಗ ಸದ್ಯ ಬಂತು ಅಂದ್ರೆ 4 ಟನ್ ಮಾಲ್ ಬರ್ತದ್ರಿ. ಓಕೆ. ಇನ್ನ 6 ಟನ್ ಈಗ ಮಲ್ಲಿಕಾರ್ಜುನ ಅವ್ರ ಹೊಲದಾಗೆಲ್ಲ ನಿಮ್ ಹೊಲದಾಗ ಇತ್ತು ಅಂತಂದ್ರ ಅದು 6 ಟನ್ ಇವ್ರ 3 ನಿಂಬಲ್ಲಿ 3 ಇತ್ತು ಅಂದ್ರೆ ಮೇಕಪ್ ಮಾಡಿ ನಾವು ಕಳಿಸ್ಬೋದು. ಬಟ್ ಆ ಟೈಮಿಗೆ ಅದು ಕೋಯಿನ್ಸೈಡ್ ಆಗಲ್ಲ. ಅಣ್ಣಾರ ಒಂದ್ ಮಾತು ನನ್ನ ಪರ್ಸನಲ್ ಹೇಳ್ರಿ. ನೀವು ಗುಲ್ಬರ್ಗ ಲೋಕಲ್ದಾಗ ನಿಮ್ ಸ್ವಂತ ಬ್ರ್ಯಾಂಡ್ ಹಾಕಿ ಬಿಡಲ್ರಿ ಅಣ್ಣಾರ? ನೀವು ಮಾಡ್ಬೋದು ಸರ್, ಬ್ರ್ಯಾಂಡ್ ಮಾಡ್ಬೋದು. ಯಾಕಂದ್ರೆ ನಿಮ್ ಇನ್ನೊಂದ್ ಏನದ ಸರ್, ಇದ್ರ ಸಲಿಗೆ ಆಗಿ ಒಂದು ಸ್ಟಾಲ್ ಮಾಡ್ಬೇಕು. ಒಂದೇ ಕಡೆ ಇತ್ತಂದ್ರ ಅದನ್ನ ಮಾರಾಕ್ ಆಗಲ್ಲ. ಒಂದು ಇಷ್ಟು ಲೊಕ್ಯಾಲಿಟಿದಾಗ ಮಾಡ್ಕೊಂತ ಹೋಗ್ಬೇಕಾಗ್ತದ. ನಾವೊಂದ್ ಸಣ್ಣ ಸಜೆಷನ್ ಕೊಡ್ರಿ ಅಣ್ಣ ನಿಮ್ಗೆ. ಹೇಳಿ ಸರ್. ನೋಡ್ರಿ ಅಣ್ಣಾರ, ನೀವ್ ಏನ್ ಮಾಡ್ಬಿಡ್ರಿ, 1 kg ಏನ್ ನಿಮ್ ಮಾರ್ಕೆಟ್ದಾಗ 12 ಹಣಗಿ ತಗೋತಿರೋ ಅಥವಾ 1 kg ಮಾಡ್ತಿರೋ, ನಿಮ್ದು ಏನ್ ಮಾರ್ಕೆಟ್ ರಿಕ್ವೈರ್ಮೆಂಟ್ ಅದ ಆ ಪ್ರಕಾರ ಬಾಕ್ಸ್ ಮಾಡಿ ನಿಮ್ ಹೆಸರು ಮ್ಯಾಗ ಡೈರೆಕ್ಟ್ ಏನ್ ಔಟ್ಲೆಟ್ ಅವರಿ ಅಲ್ಲಿ ಯಾಕೆ ಕೊಡಲ್ರಿ ಅಣ್ಣಾರ? ಕೊಡ್ಬೋದು ಸರ್. ಈಗ ರಿಲಯನ್ಸ್ ಅವ್ರ ಜೊತೆ ಟೈಪ್ ಮಾಡ್ಕೋಬಹುದು, ಹ್ಞೂ. ಡಿಮಾರ್ಟ್ ಜೊತೆ ಮಾಡ್ಕೋಬಹುದು ಸರ್. ಹ್ಞೂ. ಆದ್ರೆ ಅವ್ರಿಗೆ ರೆಗ್ಯುಲರ್ ಬೇಕಾಗ್ತದೆ. ಹೌದ್ರಿ. ನನ್ನ ಹತ್ರ ರೆಗ್ಯುಲರ್ ಕೊಡಾಕ ನೆಕ್ಸ್ಟ್ ಇದನ್ನ ಬರಲ್ಲ. ನೆಕ್ಸ್ಟ್ ಇದನ್ನ ಈ ಮಲ್ಲಿಕಾರ್ಜುನ ಹೊಲದಾಗ ಇರ್ಬೇಕು. ಹ್ಞೂ. ಅವಾಗಿತ್ತು ಅಂದ್ರೆ ನಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಂದೆ ಅಂತ ಇಲ್ಲ ಆ ಬ್ರ್ಯಾಂಡ್ ಮೇಲೆ ನಾಕ್ ತಗೊಂಡು ಅದನ್ನ ಮಾಡ್ಬೋದು. ಹ್ಞೂ. ಬಟ್ ಅವ್ರ ಹತ್ರನು ಕ್ರಾಪ್ ರೊಟೇಷನ್ ಬಂದಾಗ ಮಾಲ್ ಸಿಗಲ್ಲ ಅವಾಗ. ಓಕೆ. ಬಹಳಷ್ಟು ಮಂದಿ ಸಾವಯವದಾಗ ಕನ್ವರ್ಟ್ ಆಗಿ ಅದನ್ನ ಮಾಡಾಕತ್ತರ ಅಂದ್ರೆ ಈಸಿಲಿ ವಿ ಕ್ಯಾನ್ ಗ್ರೋ ದಟ್. ಅಂದ್ರೆ ನಿಮ್ಗೆ ರೇಟ್ನು ಚಲೋ ಸಿಗ್ತೈತೆ ಅವಾಗ. ನಿಮ್ಗ ನೀವು ಹಾಕಿದ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಚಲೋ ಬರ್ತೈತೆ ಅನ್ನೋದು ಒಂದು ಮಾತಾಡಿದ್ರಿ ಅಣ್ಣಾರ. ಅಂದ್ರೆ ಲೋಕಲ್ ಮಾರ್ಕೆಟ್ನು ಮಾಡ್ಬೋದು, ನಾವು ಹೊರಗ್ನು ಕೊಡ್ಬೋದು, ಎಕ್ಸ್ಪೋರ್ಟ್ನು ಮಾಡ್ಬೋದು ಸರ್. ನಾವು ಬ್ರ್ಯಾಂಡ್ ಮಾಡ್ನು ಮಾಡ್ಬೋದು, ಲೋಕಲ್ನು ಕೊಡ್ಬೋದು. ಯಾವಾಗಂದ್ರೆ ಇಲ್ಲಿ ಜಾಸ್ತಿ ಮಂದಿ ಬಂದ್ರ ಆರ್ಗ್ಯಾನಿಕ್ ಕನ್ವರ್ಷನ್ ಜಾಸ್ತಿ ಆಯ್ತು ಅಂದ್ರೆ ಇದನ್ನ ಮಾಡ್ಬೋದ್ರಿ. ಅಣ್ಣಾರ, ನನ್ಗ ಇಳುವರಿದಾಗ ಕುಬಾ ಸಾಯಿಲ್ ಕಂಡೀಷನರ್ ಉಪಯೋಗಿಸಕತ್ತಿ ನೀವು ಅದೇ 8-9 ತಿಂಗಳು ಆಯ್ತಂತಂದ್ರಿ. ನನಗಂದ್ರೆ ಒಂದ್ ವರ್ಷದ ಸನಿ ಅಂತ ಹಿಡ್ಕೊಂಡು 1 ವರ್ಷ ಆಯ್ತ್ರಿ. 1 ವರ್ಷ ಆಯ್ತು ಅಣ್ಣಾರ. ಈ 1 ವರ್ಷದಾಗ ನಿಮ್ ಕುಬಾ ಸಾಯಿಲ್ ಕಂಡೀಷನರ ಮತ್ತ ಮೊದ್ಲಿಂದ ಏನ್ ಉಪಯೋಗಿಸಿದ್ರಿ, ನಿಮ್ಗೆ ಏನ್ ಫರಕ್ ಅನ್ಸದ್ರಿ ಅಣ್ಣಾರ? ಇನ್ಆರ್ಗ್ಯಾನಿಕ್ ದಾಗ ನೋಡಿ ಸರ್, ಈಗ ನಮ್ಮ ಈ ಮುಂದಿನ ಆಫ್ಸ್ಪ್ರಿಂಗ್ನಾಗ ನನ್ನ ಮಕ್ಕಳಲ್ಲಿ ಮುಂದಿನ ಇನ್ನ ಬೀಳ ಪುರುಷತ್ಗಿಲ್ದೆ ಹೇರ್ಲೈನ್ ಫ್ರಾಕ್ಚರ್ ಆಗಿರ್ತಾವ್ರಿ ಅವ್ರಿಗೆ. ಹೌದ್ರಿ ಅಣ್ಣ, ಹೌದ್ರಿ. ಯಾಕೆ ಸರ್, DAP ಯೂರಿಯಾನೇ ತಿನ್ಸಾಕತ್ತೀವಿ ನಾವು ಅವ್ರಿಗೆ. ಹೌದ್ರಿ. ಟಿಪ್ಪಿ ಗೊಬ್ಬರ ನಾವ್ ತಿಂದಿವಿ. ನಾವ್ ಇನ್ನ ಬಿದ್ರು 4-5 ಸರಿ 8 ಸರಿ ಬಿದ್ರು ನಮ್ಗೆ ಇನ್ನ ಏನೂ ಆಗಿಲ್ಲ. ಇದೇ ಒಂದೇ ಎಕ್ಸಾಂಪಲ್ ಸರ್. ಈಗ ಸಾವಯವ ಮಾಡೋದ್ರಲಿಂದ ನಮ್ಮ ಮುಂದಿನ ಪೀಳಿಗೆನೂ ಚಲೋ ಆರೋಗ್ಯವಂತರಾಗಿರ್ತಾರೆ. ಕರೆಕ್ಟ್. ಬಟ್ ಕೂಬಾ ಸಾಯಿಲ್ ನಾ ಯೂಸ್ ಮಾಡಿದ್ಮೇಲೆ ಸರ್ ನನಗರ ಎಲ್ಲ ಚಲೋ ಆಗ್ಯದ. ನನ್ಗೇನ್ ರೋಗ ಗೀಗಾರ ಇಲ್ಲ. ಹೆಲ್ದಿ ಅದಾವ, ಪ್ಲಾಂಟ್ಸ್ ಹೆಲ್ದಿ ಅದ, ಸಾಯಿಲ್ ಅಗ್ದಿ ಕುಶನಿಂಗ್ ಅದ. ನೀರು ಅಕಸ್ಮಾತ್ ಕಡಿಮೆ ಬಿದ್ದಾಗನು ಏನೂ ಆಗಿಲ್ಲ. ಮಳೆ ಹೆಚ್ಚಾದಾಗನು ಏನೂ ಆಗಿಲ್ಲ. ಇನ್ನಾನು ನೀವು ನೋಡ್ಬೋದು, ಇನ್ನ ಕೆಳಗ ಅದನ್ನೇ ರೀ. ಹೌದ್ರಿ ಅಣ್ಣ, ಕಾಲ್ನಾಗ ಕಾಣ್ತದೆ. ಇದು ಕೂಬಾ ಸಾಯಿಲ್ ಅದ ಈಗ. ರೀಸೆಂಟ್ಲಿ ಒಂದು 10-12 ಬ್ಯಾಗ್ ಹಾಕಿನ್ ಸರ್ ಈಗ. ನಿಮ್ ಖರ್ಚು ಹೆಂಗ ಅನಿಸ್ಲತ್ತದ್ರಿ ಅಣ್ಣಾರ? ಖರ್ಚು ಅಜಗಜಾಂತರ ವ್ಯತ್ಯಾಸ ಆಗ್ತದೆ ಸರ್. DAP ನೀವು 1600-1400 ಇಲ್ಲಿ ತಂದು 50 ರೂಪಾಯಿ ಅವ ತಗೊಂತಾನ. ಅದೆಲ್ಲ ನೋಡಿದ್ರ ಅದಕ್ಕಿಂತ ಇದು ಸಸ್ತಾ ಬಿದ್ದು ಬಿಡ್ತದಲ್ ಸರ್. ಪರ್ಸೆಂಟೇಜ್ ಎಷ್ಟು ಕಮ್ಮಿ ಆಗ್ತದ್ರಿ ಮೋಟಾ ಲೆಕ್ಕದಾಗ ಹೇಳ್ರಿ ಅಣ್ಣಾರ? ಮೋಟಾ ಲೆಕ್ಕದಾಗ ಅಂತಂದ್ರೆ ಕಮ್ಮಿ 40-50% ಉಳಿತದೆ ಸರ್ ರೊಕ್ಕ. ಹಾ ಸರ್. ಇಳುವರಿನೂ ಚಲೋ ಚಲೋ ಬರ್ತದ, ಆರೋಗ್ಯಕ್ಕೂ ಚಲೋ ಅದ ಸರ್.
ನಿಮ್ ನೀರಿಂದ ಹೇಳಿದ್ರಲ್ರಿ ಅಣ್ಣಾರ, ಈಗ 1 ವರ್ಷ ಆಗ್ಯದ್ರಿ ಅಣ್ಣಾರ. ನೀವು ಈಗ ನಾನು ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸಕತ್ತಿದ್ ನಿಮ್ಗಾರಿ ಗೊತ್ತಿದ್ದ ಮಾತೇದ ಏನಂದ್ರೆ ಹೈಗ್ರೋಸ್ಕೋಪಿಕ್ ಹೈಗ್ರೋಸ್ಕೋಪಿಕ್ ಅದ ಅದೊಂದು ಅಡ್ವಾಂಟೇಜ್ ಅದ ಸರ್. ಮೇಜರ್ ಅಡ್ವಾಂಟೇಜ್ ಅದ ನಿಮ್ಗೆ. ಇದ್ರಲಿಂದ ಏನಾಗ್ತದ್ರಿ ಅಣ್ಣಾರ, ಒಂದು ತೇವಾಂಶ ತಗೊಂಡು ಹಳೆನ್ ತೇವಾಂಶ ತಗೊಂಡು ನೆಲಕ್ಕೆ ಕೊಡ್ತಿರ್ತದೆ. ಹೌದು ಸರ್. ಒಂದು ಮೇಜರ್ ಪ್ಲಸ್ ಪಾಯಿಂಟ್ ನಿಮಗ್ರಿ. ಎರಡನೇದು ಏನಂತಂದ್ರೆ ಅಣ್ಣಾರ, ನೀರ್ ಹೆಚ್ಚಾಯ್ತು. ಈಗ ನೋಡ್ರಿ ಮಳಿನೂ ಈ ಸಲ ಜಾಸ್ತಿ ಜಾಸ್ತಿ ಅಣ್ಣ. ಜಾಸ್ತಿ ಇದ್ರೂ ನಿಮ್ಗೆ ಯಾವ್ದು ಡ್ಯಾಮೇಜ್ ನಿಮ್ಗೆ ಕಾಣಿಸಿಲ್ಲ. ಇಲ್ಲ ಮಾಡಿಲ್ಲ ಸರ್, ಏನೂ ಆಗಿಲ್ಲ. ಇಲ್ರಿ, ಅದಕ್ಕೆ ರೀಸನ್ ಅದರಿ ಅಣ್ಣ. ಅದೇನ್ ಮಾಡ್ತದ್ರಿ, ನಮ್ ಗೊಬ್ಬರ ರೀ ನೀರ್ ಹೆಚ್ಚಾದ್ರೂ ಹೊಟ್ಟೆಗೆ ಇಟ್ಕೊಂಡು ಕೊಡ್ತದ್ರಿ. ಇಟ್ಕೊಂಡು ಕೊಟ್ಟು ಬೇರ್ಗಳಿಗೆ ಕೊಳಗೆ ಗುಡಿಸಲ್ರಿ ಟು ವೆರಿ ಲಾರ್ಜ್ ಎಕ್ಸ್ಟೆಂಟ್. ಯಾಕಂದ್ರೆ ಅದು ಗುಣನೇ ಹಂಗದ್ರಿ, ಹೊಟ್ಟೆಗೆ ನೀರು ಇಟ್ಕೊಂಡು ಕೊಡೋದದ್ರಿ. ಹಿಂಗಾಗಿ ನೀರ್ ಹೆಚ್ಚಾದ್ರೂ ನಿಮ್ಗೆ ಇದು ಎಫೆಕ್ಟ್ ಮಾಡೋ ಗುಡ್ಸಲ್ರಿ. ಪ್ಲಸ್ ನೀವು ನಂದು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲು, ಗ್ರೋತ್ ಪ್ರಮೋಟ್ರು, ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಬೂಸ್ಟ್ರು ಇದೆಲ್ಲ ನೀವು ಉಪಯೋಗಿಸಕತ್ತಿರಲ್ರಿ ಅಣ್ಣ, ನಿಮ್ಗೆ ಮೆಜಾರಿಟಿ ನಿಮ್ಗೆ ಡಿಸೀಸ್ ಪ್ರಾಬ್ಲಮ್ಮೇ ಬರಲ್ರಿ ಅಣ್ಣಾರ. ಯಾಕಂದ್ರೆ ನ್ಯಾಚುರಲಿ ಆಂಟಿಬಯೋಟಿಕ್ ಕೊಟ್ಟಂಗ್ರಿ ಅಣ್ಣ. ಹೌದು. ನಾ ಕೆಲವೊಂದ್ಸರಿ ನೀರ್ ಹೆಚ್ಚಾದಾಗ ಮಳೆ ಹೆಚ್ಚಾದಾಗನು ಸರ್, ನಾ ಕೆದರಿ ಪೂರಾ ಬೇರ್ಗಳು ಚೆಕ್ ಮಾಡೀನಿ. ಹ್ಞೂ. ಅಲ್ಲಿ ಆ ಬೇರು ಈ ಕಲರ್ ಆಗ್ಬೇಕು ಸರ್ ಆಕ್ಚುಲಿ. ಹ್ಞೂ. ಚಾಕ್ಲೇಟಿ ಆಗಿ ಕೊಳ್ಯಾಕ ಒಂದ್ರ ಹೆಂಗ್ ಕೊಳತಿದ್ ವಾಸನೆ ಬರ್ತದಲ್ಲ, ಆ ವಾಸನೆ ಬರ್ತದ ಸರ್. ಬಟ್ ಬೇರು ಚಲೋನೇ ಅದ ಸರ್, ಹೆಲ್ದಿ ಅದ. ಟರ್ಷರಿ ರೂಟಿಂಗ್ ಚಲೋ ಅದ, ಸೆಕೆಂಡರಿ ರೂಟಿಂಗ್ ಚಲೋ ಅದ. ನಾವೇನ್ ಬಿಳಿ ವೈಟ್ ರೂಟ್ಸ್ ಏನ್ ಹೇಳ್ತೀವಿ ಅದರ ಚಲೋ ಅದ ಸರ್. ಮತ್ತೇನ್ ಹೇಳ್ತೀರಿ ಅಣ್ಣ, ಮತ್ತೇನೇನ್ ಬೆಳಿ ಮಾಡಿರಿ ಕೂಬಾ ಸಾಯಿಲ್ ಕಂಡೀಷನ್? ನಾ ಸ್ಕೂಬಾ ಸಾಯಿಲ್ ಕಂಡೀಷನ್ ನೋಡಿ ಸರ್, ಸದ್ಯ ತೊಗರಿ ಮಾಡೀನಿ. ತೊಗರಿಗೂ ಅದೇ ಹಾಕಿನ್ರಿ. ಬೀನ್ಸ್ ಮಾಡಿದ್ದೆ, ಬೀನ್ಸಿಗೂ ಹಾಕಿನಿ. ಬೆಂಡಿಕಾಯಿ ಮಾಡಿದ್ದೆ, ಬೆಂಡಿಕಾಯಿಗೆ ಹಾಕಿನಿ ಸರ್. ಈಗ ಜೋಳ ಮಾಡೀನಿ, ಜೋಳಕ್ಕೂ ಮೊನ್ನೆ ಒಂದು 1.5 ಪಾಕೆಟ್ ಚೆಲ್ಲಿನಿ ಸರ್. 1.5 ಪಾಕೆಟ್ದಾಗ 5 ಕಿಲೋ ಬೂಸ್ಟರ್ ಹಾಕಿ ಚೆಲ್ಲಿ ಬಿಟ್ಟಿನಿ. ನನಗರ ಇದ್ರಲಿಂದ ಲುಕ್ಸಾನ್ ಏನೂ ಇಲ್ಲ ಸರ್. ನಾನು ಹೊಲ ಚಲೋ ಉಳ್ಯಾಕತ್ತದ, ಮಣ್ಣು ಮೆತ್ತಗಿರ್ತದ. ಗಿಡಗಳಿಗೆ ಯಾವ್ದೇ ಹುಳ ರೀತಿಯ ಬೂಸ್ಟರ್ ಮತ್ ಇದನ್ನು ಅದ್ರ ಮ್ಯಾಗ ತಪ್ಪಲ್ ಮೇಲೆ ಬಿದ್ದಾಗ ಏನಾಗಿರ್ತದ ಸರ್, ಯಾವ್ದೇ ಹುಳ ಅಲ್ಲಿ ಕೀಟಗಳು ತಿನ್ನಾಕ್ ಹೋಗಲ್ಲ. ಹೌದು. ಅದೊಂದು ಅಡ್ವಾಂಟೇಜ್ ಅದ ಇದ್ರೊಳಗೆ. ಪೌಡರ್ ಫಾರ್ಮ್ ಆಗಿರೋದು ಬಹಳಷ್ಟು ದಿನ ಬಾಳಕಿದಾಗ ಬರ್ತದ. ನಾವು DAP ಹಾಕ್ತಿವಿ, ಯೂರಿಯಾ ಹಾಕ್ತಿವಿ, 14 ಇಲ್ಲ 21 ದಿನದಾಗ ಮುಗಿದ್ ಹೋಗ್ತದ ಆಯುಷ್ಯ. ಇದ್ರ ಆಯುಷ್ಯ ಎಲ್ಲಿ ತನ ಗಿಡ ಇರ್ತಾವ ಅಲ್ಲಿ ತನ ಅದು ತಗೊಂತ ಹೋಗ್ತಿರ್ತದ. ನಾವು ತೆಗೆದು ಒಕ್ಕಟಿ ಮತ್ತೊಂದ್ ಬೆಳೆ ಮಾಡಿದ್ವಿ ಅಂದ್ರೂ ಅದು ಅಲ್ಲೇ ಇರ್ತದ ನೆಲದಾಗ. ಅದು ಅಡ್ವಾಂಟೇಜ್ ಅದ ಸರ್ ಸ್ಕೂಬಾ ಸಾಯಿಲ್ ಕಂಡೀಷನರ್. ರೈತರಿಗೆ ಗೋಧಿನೂ ಹಾಕಿರ್ಬೇಕು. ಗೋಧಿನೂ ಹಾಕಿನ್ ಸರ್, ಆದ್ರೆ ಈ ವರ್ಷ ಹಾಕಿಲ್ಲ. ಲಾಸ್ಟ್ ಇಯರ್ ಗೋಧಿನೂ ಇದ್ರೊಳಗೆ ಬೆಳೆದಿನಿ ಸರ್. ಈಗ ನಂದೇನ್ ನೇಪಿಯರ್ ಅದಾವ, ನೇಪಿಯರಿಗೂ ಇದನ್ನೇ ಹಾಕ್ತೀನಿ ಹೆಚ್ಚು ಕಡಿಮೆ. ಅಣ್ಣ ನೇಪಿಯರ್ ನಂಬಲ್ಲಿ ಚಾಟ್ ಅದರಿ ಅಣ್ಣ. ನೀವು ನನಗೆ ಗೊತ್ತದ, ನೀವು ಎಲ್ಲ ಭಾಳ ಓದ್ದವ್ರು ಇದ್ದೀರಿ ಅಣ್ಣ. ಅಂದ್ರೂ ನಿಮ್ದೇನು ದನಗಳ ಸಲಗ ನಂದು, ಯಾಕಂದ್ರೆ ಬೆಂಗಳೂರಾಗ ಏನೈತ್ರಿ ಅಣ್ಣ, ಒಬ್ರು ಇಂಜಿನಿಯರ್ ರೀ, ಅವ್ರ ಬಲ್ಲಿ ಒಂದು 70 ಆಕಳವ್ರಿ ಅಣ್ಣ. ಅವ್ರ 70 ಆಕಳುಗಳ ಬಗ್ಗೆ ಅವ್ರು ಭಾಳ ಚಿಂತೆ ಮಾಡಿದ್ರಿ. ಯಾಕಂದ್ರೆ ಅವ್ರ ನೇಪಿಯರ್ 2.5-3 ಫೀಟ್ ಮ್ಯಾಗ ಬರ್ತಿದ್ದಿಲ್ರಿ. ವಿಡಿಯೋ ಹಾಕಿನ್ರಿ ಅಣ್ಣ. ಸೊ ಅವರು ಪಾಪ ಏನದಲ್ಲ ಮುಂದೆ ನಂದು ಉಪಯೋಗಿಸೋಣ ರೀ 12 ಫೀಟ್ 14 ಫೀಟ್ ಅದ್ರಿ ಅಣ್ಣ. ನನ್ನ ಹತ್ರ ಐತ್ರಿ ಸದ್ಯ ಈಗ 14 ಫೀಟ್ ಮ್ಯಾಗ ಐತ್ರಿ ನಿಮ್ ನೇಪಿಯರ್ ರೀ ಅಣ್ಣಾರ. ಓಕೆ. ಇನ್ನೊಂದ್ರಿ ಅಣ್ಣಾರ, ಅದ್ರ ಸಂಗಟ ಸಹವರ್ತಿ ಗಿಡಗಳು ಲಿಸ್ಟ್ ಕೊಟ್ಬಿಡ್ತೀನಿ ರೀ ಅಣ್ಣ. ನಿಮ್ಗೆ ಗೊತ್ತದ, ನನಗೆ ಗೊತ್ತದ್ರಿ, ನಾ ಹೇಳ್ಬಾರ್ದು ಸಾವ್ರಿದಿರಿ ಏನು ಎಂತ ಇಲ್ಲ ಸರ್. ಅಂದ್ರೂ ನಾ ನಿಮ್ಗೊಂದು ಚಾರ್ಟ್ ಕೊಡ್ತೀನಿ ರೀ ಅಣ್ಣಾರ. ಅದ್ರಾಗ ನೀವು ಸಹವರ್ತಿ ಗಿಡಗಳು ಹಾಕಿದ್ರೆ ಆಕಳಿಗೆ ಇದನ್ನು ಆಗ್ತದ್ರಿ, ಏನಾಗ್ತದ್ರಿ, ಫಾಡ್ರನು ಆಗ್ತದೆ, ಹೆಲ್ತಿ ಫಾಡ್ರ್ ರೀ. ಪ್ಲಸ್ ನಿಂಬಲ್ಲಿ ಏನದಲ್ಲ ನೇಪಿಯರ್ದಾಗ ಯಾಕಂದ್ರೆ ಕಂಟಿನ್ಯೂಸ್ ಗ್ರೋ ಮಾಡ್ತೀರಿ ಅಣ್ಣಾರ ನೀವು. ಆ ನೆಲನು ಚಲೋ ಇರ್ಬೇಕು ಅನ್ನೋ ಸಲಗ ಕಾಂಬಿನೇಷನ್ ಮಾಡಿದ್ದು ಒಂದು ಲಿಸ್ಟ್ ಅದ ರೀ ಅಣ್ಣಾರ, ಅದು ನಿಮ್ಗೆ ನಾ ಕೊಡ್ತೀನಿ. ಅದನ್ನ ಹಿಡ್ಕೊಂಡು ಇದು ಮಾಡ್ಕೊರಿ. ರೈತರಿಗೆ ಒಂದು ಫೈನಲ್ ಒಂದು ಮೆಸೇಜ್ ಹೇಳ್ರಿ ಅಣ್ಣಾರ, ನಿಮ್ಗೆ ಏನ್ ಅನಿಸ್ತದ, ಏನ್ ಸುದ್ದಿ? ಖರ್ಚರ್ ಕಮ್ಮಿ ಅಂದ್ರಿ, ನೀರಿನ ಬಗ್ಗೆ ಹೇಳಿದ್ರಿ, ರೋಗ ಇಲ್ಲ ಅಂತ ಹೇಳಿದ್ರಿ, ಇಳುವರಿ ಚಲೋ ಹೊಂಟದ ಅಂತ ಹೇಳಿದ್ರಿ. ಇದೆಲ್ಲ ಒಂದ್ ಕಡೆ ಇರಲ್ರಿ ಅಣ್ಣಾರ ರೈತರಿಗೆ. ಯಾಕಂದ್ರ ಕಡೆ ಏನೇ ಮಾಡ್ಲಿ ಹೊಟ್ಟಿಗೆ ನಮ್ಗೆ ಏನದಲ್ಲ ಅನ್ನನೇ ಬೇಕ್ರಿ ಅಣ್ಣಾರ. ಏನ್ರಿ ಏನ್ ನೋಟಿದ್ರೆ ತಿನ್ನಾಕೂ ಬರಲ್ಲ, ಕರೆಕ್ಟ್ ರೀ. ಹಿಂಗಾಗಿ ನೀವು ರೈತರಿಗೆ ಒಂದ್ ಜನರಲ್ ಒಂದು ಮೆಸೇಜ್ ಕೊಟ್ರಿ ಅಣ್ಣ. ಯಾಕಂದ್ರೆ ನೀವು ಹಿರಿಯರಿದ್ದೀರಿ, ನಿಮ್ಗೆಲ್ಲ ಗೊತ್ತಿಡಿತಾರ, ನಿಮ್ ಬಗ್ಗೆ ಭಾಳ ಮಂದಿಗೆ ಇದು ರೆಸ್ಪೆಕ್ಟ್ ಅದ. ನಿಮ್ ಕಡೆಯಿಂದ ಯಾಕಂದ್ರೆ ನಿಮ್ ಮಾತು ಹೇಳಿದ್ರೆ 4 ಮಂದಿ ಕೇಳ್ತಾರ್ರಿ, ಅದ್ರ ಸಲಕ್ ಹೇಳ್ರಿ ಅಣ್ಣಾರ ಅಂತ. ನನ್ ಗೊಬ್ಬರ ಬಿಡ್ರಿ ಅಣ್ಣಾರ, ಗೊಬ್ಬರ ಬಾಜು ಇಡ್ರಿ, ನನ್ ಗೊಬ್ಬರ ಚಿಂತಿಲ್ರಿ ನನಗಿಲ್ಲ. ರೈತಾಗಿ ರೈತರಿಗೆ ಹೇಳ್ಬೇಕಂದಿದ್ದು, ಯಾವುದೇ ಗೊಬ್ಬರ ಬಳಸ್ರಿ, ಅದು ಸಾವಯವ ಇರ್ಲಿ. ಸಾವಯವನೇ ನಮ್ಮ ಮುಂದಿನ ಪೀಳಿಗೆಗೆ ತಿನ್ಸೋಣ. ಸಾವಯವನೇ ಮುಂದಿನ ಪೀಳಿಗೆಗೆ ಆಗಬೇಕು ಅಂದಾಗೆ ನಮ್ಮ ಮುಂದಿನ ಪೀಳಿಗೆ ರೋಗ ಮುಕ್ತರಾಗ್ತಾರ. ಇಲ್ಲ ಅಂದ್ರೆ ಪದೇ ದವಾಖಾನಿಗೆ ಹೋಗೋದಾಗ್ತದ, ನಾವು ಗಳಿಸಿದನ್ನ ದವಾಖಾನಿಗೆ ಇಡೋದಾಗ್ತದ. ಅದರಿಂದ ಎಲ್ಲಾ ರೈತರಿಗೆ ಕೇಳ್ತೀನಿ, ಸಾವಯವ ಹೋಗ್ರಿ, ಸಾವಯವ ಕೃಷಿ ಮಾಡ್ರಿ. 10 ಪೈಸೆ ಕಡಿಮೆ ಗಳಿಸೋಣ 1 ವರ್ಷ 2 ವರ್ಷ, ಆದ್ರೆ ನಮ್ಮ ಸಮಾಜಕ್ಕೆ ಸಾವಯವ ಆಹಾರ ತಿನ್ನಿಸೋಣ. ಅದರಿಂದ ನಮ್ಗೆ ಅವ್ರು ಕೊಟ್ಟಂತ ಆಶೀರ್ವಾದ ನಮಗೆ ರೊಕ್ಕದಕ್ಕಿಂತ ಹೆಚ್ಚಾಗ್ತದ.
ಎಲ್ಲಾ ರೈತ ಬಾಂಧವರ ಮೊದಲು ನಿಮ್ ಮನೆಗೂ ಸಾವಯವ ತಿನ್ನಿಸ್ರಿ, ನಮಗೂ ತಿನ್ನಿಸ್ರಿ ಅನ್ನೋ ಒಂದು ಮಾತು ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ ರೀ ಅಣ್ಣಾರೆ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.